ಒಂದು ಗೀತೆಯನ್ನ ವಿಚಾರ ಸ್ವಲ್ಪ ಹೆಲ್ಪ್ ಮಾಡಿ. ಜಿ ಕನ್ನಡ ವಾಹಿನಿಯ ಅದ್ಭುತವಾದ ಕಲಾ ಪ್ರತಿಭೆ, ಜಿ ಕನ್ನಡ ಸೀಸನ್ 87ರ ಒಂದು ಪ್ರತಿಭೆ, ಚಂದನ ಕಲಾ ಬಳಗದ ಕಲಾವಿದ, ಹುಟ್ಟು ಅಂಗವಿಕಲನಾದರೂ ಕೂಡ ಉತ್ತಮವಾದ ಒಂದು ಕಂಠಸಿರಿಯಲ್ಲಿ ಹಂಪಿ ಉತ್ಸವ, ಮೈಸೂರು ಉತ್ಸವ, ಲಕ್ಕುಂಡಿ ಉತ್ಸವ, ಹಾಗೆಯೇ ಇನ್ನು ಅನೇಕ ಉತ್ಸವಗಳಲ್ಲಿ ಭಾಗಿಯಾಗಿ ನಮ್ಮ ಕಲಾ ತಂಡದ ಹೆಸರನ್ನ ಯಶಸ್ವಿಗೆ ರಾಜ್ಯಾದ್ಯಂತ ಪ್ರದರ್ಶನವನ್ನು ನೀಡತಕ್ಕಂಥ ಮದನ್ ಕುಮಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುತ್ತಾ ಒಂದು ಅಲ್ಲಾಹನ ಕುರಿತಾದ ಒಂದು ಗೀತೆಯನ್ನ ಅವರ ಕಂಠಸಿರಿಯಲ್ಲಿ ಈಗ ನಾವು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಚಂದನ ಕಲಾ ಬಳಗದ ವತಿಯಿಂದ ರಾಜ್ಬಾಗ್ ಉರುಸು ಕಾರ್ಯಕ್ರಮದ ರಸಸಂಜೆ ಕಾರ್ಯಕ್ರಮದಲ್ಲಿ ಇದು ನನ್ನ 5ನೇ ವರ್ಷದ ಭಗವಂತನ ಸೇವೆ. ಈಗ ಭಗವಂತನನ್ನ ಕುರಿತ ಅಲ್ಲ ಅಲ್ಲ ಅನ್ನುವಂಥ ಗೀತೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಾವು ಇನ್ನು ಅಂಬೆಗಾಲಿಟ್ಟಿರುವಂತಹ ಪುಟ್ಟ ಮಕ್ಕಳು, ಪುಟ್ಟ ಕಲಾವಿದರು, ನಿಮ್ಮ ಆಶೀರ್ವಾದದೊಂದಿಗೆ ಈಗ ನಿಮಗಾಗಿ ಈ ಗೀತೆ. La
ಧನ್ಯವಾದಗಳು. ಮುಖ್ಯವಾಗಿ ಅಲ್ಲಾಹನ ಕುರಿತಾದ ಒಂದು ಗೀತೆಯನ್ನು ಹಾಡಿರ್ತಕ್ಕಂಥ ಮದನ್ ಕುಮಾರ್ ಅವರಿಗೆ ಒಂದು ಧನ್ಯವಾದಗಳು ತಿಳಿಸ್ತಾ ಮುಂದಿನ ನಮ್ಮ ಸ್ಥಳೀಯ ಪ್ರತಿಭೆ MP ಗೌಸ್ ಸರ್ ಅವರು ಒಂದು ಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮೂಲತಃ ಸ್ಥಳೀಯ ಊರಿನವರಾಗಿರ್ತಕ್ಕಂಥ ಗೌಸ್ ಸಾಹೇಬರು ಗ್ರಾಮ ಪಂಚಾಯತಿ PDO ಸರ್ ಅವರು ಸರ್ಕಾರಿ ಹುದ್ದೆಯಲ್ಲಿ ಇದ್ದರೂ ಕೂಡ ವೃತ್ತಿಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಪ್ರವೃತ್ತಿಯಲ್ಲಿ ಒಂದು ಉತ್ತಮ ಗಾಯಕರಾಗಿ ಸತತವಾಗಿ 5ನೇ ವರ್ಷಗಳ ಕಾಲ ನಮ್ಮ ಕಲಾ ಬಳಗದ ವತಿಯಿಂದ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಕೊಡುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕಲಾವಿದರಿಗಾಗಿ ಕಲಾ ಬಳಗಕ್ಕಾಗಿ ಹಣಕಾಸಿನ ನೆರವನ್ನು ಕೂಡ ಅವರು ನೀಡಿದ್ದಾರೆ. ಅವರಿಗೊಂದು ಜೋರಾದ ಚಪ್ಪಾಳೆನ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರ ಕಂಠಶ್ರೀಯಲ್ಲಿ ಒಂದು ಗೀತೆಯನ್ನ ನಾವು ಈಗ ಆಲಿಸೋಣ. ಥ್ಯಾಂಕ್ ಯು. ಮೊಹಮ್ಮದ್ ರಫಿ ಸಾಬ್ ಅವರ ದಿಲ್ ಕೆ ಜರೋಕೆ ಮೇ ತುಜ್ಕೋ ಬಿಟ್ಟಾಗ ಈ ಒಂದು ಗೀತೆಯನ್ನು ಹಾಡಲಿದ್ದಾನೆ.